ರಿಟರ್ನ್ ಕಾಲ್ ಮಾಡಿ, ಇಲ್ಲ ನಮ್ಮ ಹುಡುಗಿ ಇವಾಗ ಎಜುಕೇಶನ್ ಮುಗಿಸ್ ಬಂದಿರೋದು, ಚಿಕ್ಕ ಹುಡುಗಿ ಏನು ಗೊತ್ತಾಗಲ್ಲ, ನಾನು ಬೈದ್ ಬುದ್ಧಿ ಹೇಳಿದ್ದೀನಿ, ನೀವೇನು ತಲೆ ಕೆಡಿಸ್ಕೊಂಬಿಡಿ, ನಮಗೂ ಮರ್ಯಾದೆ ಪ್ರಶ್ನೆ, ಈ ಥರ ಎಲ್ಲ ಒಂದು ಹೆಣ್ಮಗು ಮದುವೆ ನಿಂತೋಯ್ತಾರೆ, ಯಾರು ಮದುವೆ ಆಗ್ತಾರೆ ಅಂದ್ಬಿಟ್ಟು ಅವ್ರು ಇದು ಮಾಡಿದ್ರು. ಸರಿ ಅಂದ್ಬಿಟ್ಟು ನಾನು ಎಲ್ಲರೂ ದೊಡ್ಡವರೆಲ್ಲ ಹೇಳಿದ್ರಲ್ಲ ಅಂದ್ಬಿಟ್ಟು ಅವ್ರ ತಂದೆ ಮಾತಿಗೂ ಮರ್ಯಾದೆ ಕೊಟ್ಟು ನಾನು ಆಯಿತು ಅಂದ್ಬಿಟ್ಟು ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡ್ವಿ ಸರ್. ಎಂಗೇಜ್ಮೆಂಟ್ ಒಂದು ಮಾತ್ರ ಅವ್ರು ಮಾಡಿಕೊಟ್ರು ಸರ್. ಎಂಗೇಜ್ಮೆಂಟ್ ಒಂದು ಮಾತ್ರ ಅವ್ರು ಮಾಡಿಕೊಟ್ರು. ಮದುವೆ ಖರ್ಚು, ಮದುವೆಗೆ ಮಾತ್ರ ಅವರು ನಮ್ಮ ತಂದೆಗೆ, ಹುಡುಗಿ ಗ್ರಾಜ್ಯುಯೇಟು, ಅದು ಡಬಲ್ ಗ್ರಾಜ್ಯುಯೇಟು, ಚೆನ್ನಾಗಿ ಓದ್ತಾ ಇದ್ದಾಳೆ, ಒಳ್ಳೆ ಹುಡುಗಿ ಅಂದ್ಕೊಂಡು ನಮ್ಮ ತಂದೆನೇ ಖರ್ಚಿಟ್ಕೊಂಡು ಸಾಲ ಮಾಡಿ ಅವರೇ ಮದುವೆ ಮಾಡ್ಕೊಂಡಿದ್ದು. ಪ್ರತಿಯೊಂದು ಚೌಲ್ಟ್ರಿ ರೆಸಿಪ್ಟಿಂದ ಹಿಡಿದು, ಬಟ್ರ್ ರೆಸಿಪ್ಟಿಂದ ಹಿಡಿದು ಎಲ್ಲ ಏನೇನು ಖರ್ಚು ಮಾಡಿದ್ದೀವಿ, ಇಲ್ಲಿವರೆಗೂ ನಾವು ಒಡವೆ ಸಮೇತ ಎಲ್ಲ ರಿಸಿಪ್ಟು ಇಟ್ಕೊಂಡಿದ್ದೀವಿ ಸರ್. ಇವ್ರು ನೋಡಿದ್ರೆ ನನಗೆ 40 ಲಕ್ಷ ಕೊಡು, ನಾನು ದುಡ್ಡುಗೋಸ್ಕರ ಬಂದಿರೋದು. ಇವ್ರದ್ದು ಇದು ಫಸ್ಟ್ ಟೈಮ್ ಅಲ್ಲ ಸರ್. ಇವರು ಇದೇ ಥರ ಅವ್ರ ಟೆನೆಂಟ್ಗಳಿಗೇನೆ ಹಿಂಸೆ ಕೊಟ್ಟು 2 ಕೇಸ್ ಆಲ್ರೆಡಿ ಇದು ದೇವರಹಳ್ಳಿ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಇವ್ರ ಮೇಲೆ. ಇವರು ಟೆನೆಂಟ್ಗೆ ಅರೇಸ್ ಮಾಡಿ ಅವ್ರ ಹತ್ರ ದುಡ್ಡಿಗೆ ಇದು ಡಿಮ್ಯಾಂಡ್ ಮಾಡಿ ಅವರು ದುಡ್ಡು ಕೊಡ್ದಿರಾ ಇವ್ರು ಟೆನೆಂಟ್ ಮನೆಗೆ ನುಗ್ಗಿ ಆರೆಕೊಲೆಲ್ಲ ಹೊಡೆದು, ಒಂದು ಹೆಂಗ್ಸು ಅನ್ನೋದು ನೋಡ್ದಿರಾ ರೋಡ್ ಎಳ್ಕೊಂಬಂದು ಸೀರೆ ಎಲ್ಲ ಬಿಚ್ಚಿ ಅವಮಾನ ಮಾಡಿ ಅವರು ಕೇಸ್ ಹಾಕಿದ್ದಾರೆ. ಆಮೇಲೆ ಅದೆಲ್ಲ ನಮಗೆ ಮದುವೆ ಆದ್ಮೇಲೆ ಗೊತ್ತಾಯ್ತು. ಅದಾದ್ಮೇಲೂ ಅದನ್ನು ಕೇಳಿದ್ವಿ ನಾವು. ಕೇಳಿದ್ಮೇಲೆ ಇಲ್ಲ ನಮ್ದೇನೋ ಪರ್ಸನಲ್ ಬಿಡಿ ಅನ್ಬಿಟ್ಟು ಟೆನೆಂಟ್ ಮೇಲೆ ಹೇಳಿದ್ರು. ನಮ್ಗೆ ಈ ತರ ಅಂತ ಗೊತ್ತಿಲ್ಲ. ಈಗ ನಾವು ಇದರಲ್ಲಿ ನಾವು ವಿಕ್ಟಿಮ್ ಆಗಿರೋದ್ರಿಂದ ಇವಾಗ ನಮ್ಗೆ ಗೊತ್ತಾಗ್ತಿರೋದು. ಈಗ ಯಾವಾಗ ಇವರು ನಮ್ಮ ಮೇಲೆ ನಾವು ಅವಳು ಬರ್ಲಿ ನನ್ನ ಹೆಂಡತಿ ಬೇಕು ಅಂತ ಕಾನ್ಜುಗಲ್ ರೈಟ್ಸ್ ಹಾಕಿದ್ನೋ, ಆಗ ಇವರು ಏಕ್ದಮ್ ಹೋಗಿ ಡೌರಿ ಕೇಸ್ ಹಾಕಿದ್ರು, ಇದು ಏನದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿದ್ರು, ಇನ್ನು ಯಾವುದೋ 5-6 ಕೇಸು ಲೈನ್ಗೆ ನನ್ನ ಮೇಲೆ, ನಮ್ಮ ತಾಯಿ ಮೇಲೆ, ನಮ್ಮ ತಂದೆ ಮೇಲೆ, ಆಮೇಲೆ ನನ್ನ ತಂಗಿ ಮೇಲೂ ಹಾಕಿದ್ದಾರೆ. ನನ್ನ ತಮ್ಮ ಏನಾದ್ರು ಚೆನ್ನಾಗಿದ್ದೀರಾ ಅವನ ಮೇಲೂ ಹಾಕ್ಬಿಟ್ಟಿರೋರು. ಅವನು ಇವತ್ತು ಬಂದು ನೀನು ಹೋಗಿರೋದ್ರಿಂದನೇ ನನ್ಗೆ ಇಷ್ಟೊಂದೆಲ್ಲ ತೊಂದರೆ ಆಯ್ತಿರೋದು ಅಂದ್ಬಿಟ್ಟು ಅವನಿಗೂ ಹೊಡೆದೋಗಿದ್ದಾರೆ. ಆಮೇಲೆ ಮೊನ್ನೆ ಕೋರ್ಟ್ಗೆ ಹೋದಾಗ ಅವರು ಅಲ್ಲಿ ಮೀಡಿಯೇಷನ್ ಮಾಡಿದ್ರು ಸರ್. ಇದು ಈ ತರ ಕೇಸು ಇದೆ, ನಿಮ್ಗೆ ನೋಡಿ ಕ್ಲಿಯರ್ ಮಾಡ್ಕೊಳ್ಳಿ ಮಾತಾಡ್ಕೊಂಡು ಅಂತ ಹೇಳಿದ್ರು. ಅವರು ಅಲ್ಲೇನೆ ಅವ್ರ ಲಾಯರ್ ಮುಂದೆ ಕೇಳಿದ್ರು, 40 ಲಕ್ಷ ನಮ್ಗೆ ಕೊಟ್ರೆ ನಾವು ಇವಾಗ ಕ್ಲಿಯರ್ ಮಾಡ್ಕೊಂತೀವಿ, ಇಲ್ಲ ಅಂದ್ರೆ ನಿನ್ಗೆ ಇನ್ನೂ ತೋರಿಸ್ತೀನಿ ನೋಡು ಅಂದ್ಬಿಟ್ಟು ಹಿಂಗೆ ಚಿಟ್ಕೆ ಹೊಡೆದು ಹೇಳಿದ್ಲು ಸರ್. ಆಮೇಲೆ ಮದುವೆ ಆಗಿ 1 ವಾರನೂ ನೆಟ್ಟಿಗಿರ್ಲಿಲ್ಲ ಸರ್. ಇಲ್ಲಿ ನಮ್ಮ ಮನೇಲಿ 1 ವಾರನೂ ಅವಳು ಇರ್ಲಿಲ್ಲ. ಡೈಲಿ ಇವತ್ತು ಬೆಳಗ್ಗೆ ಜಗಳ ಆಯ್ತಾ, ಅವ್ರ ತಂದೆ ಬೆಳಗ್ಗೆಯಿಂದ ಅವ್ರ ತಂದೆ ಅವ್ರ ತಾಯಿ ಇಬ್ಬರೇ ಜಾಸ್ತಿ ಬರ್ತಾ ಇದ್ರು. ಅವ್ರ ಅಣ್ಣ ಈಗ ಅವ್ರ ತಂದೆ ಹೋದ್ಮೇಲೆ ಈಗ ಜಾಸ್ತಿ ಅವ್ರ ಅಣ್ಣ ಇಬ್ರು ಬರೋರು, ಬಾಗ್ಲೂರಿಂದ ಬರೋರು, ಇಲ್ಲಿಗೆ ಬೈದು ಬುದ್ಧಿ ಹೇಳಿ ನಾವು ಕರ್ಕೊಂಬರ್ತೀವಿ ಅಂದ್ಬಿಟ್ಟು 2 ದಿನ ಕರ್ಕೊಂಡೋಗೋರು, ತಿರ್ಗಾ ವಾಪಸ್ ಕರ್ಕೊಂಬಂದು ಬಿಡೋರು. ತಿರ್ಗಾ ಅದೇ ರೊಟೀನ್ ಇದು ಸ್ಟಾರ್ಟ್ ಆಗ್ತಾ ಇತ್ತು.